ಇಂಥ ಸಂದರ್ಭಗಳಲ್ಲಿ ಏನು ಮಾಡೋದಂದ್ರೆ ನಿನ್ನ ದೃಷ್ಟಿಯನ್ನು, ದೃಷ್ಟಿ ಮೀನ್ಸ್ ಚಿತ್ತ, ಚಿತ್ತ ಅಂದ್ರೆ ಲಕ್ಷ್ಯ. ಈಗ 3 ಅರ್ಥ ಅದಾವ. ಚಿತ್ತ ಅಂದರೆ ಒಂದೇ, ದೃಷ್ಟಿ ಅಂದರೆ ಒಂದೇ, ಲಕ್ಷ್ಯ ಅಂದರೆ ಒಂದೇ. ಈಗ ಲಕ್ಷ್ಯ ನಾನು ನಿಮ್ಮ ಕಡೆ ನೋಡ್ತಾ ಇದ್ದೀನಿ, ಇದು ಲಕ್ಷ್ಯ. ಈ ನೋಡೋದನ್ನು, ಆ ನೋಟ, ಆ ಚಿತ್ತ, ಆ ಲಕ್ಷ್ಯವನ್ನು ನಿಮ್ಮ ಒಳಗೆ ಮಾಡೋದು. ಒಳಗೇನಾಯ್ತು ಅಂತ ನೀವು ಕೇಳ್ಬೋದು. ಏನೂ ಇಲ್ಲ, ಏನೆಲ್ಲ ಇದ್ದ ಟೈಮಿನೊಳಗೆ ಏನೆಲ್ಲ ಇದ್ದ ಕಡೆ ಹೋಗಿನೇ ನಾವು ತಲೆ ಕೆಡಿಸ್ಕೊಂಡಿವಿ. ಅದಕ್ಕೆ ಏನು ಮಾಡಬೇಕಾಗಿದೆ, ಏನೆಲ್ಲ ಇಲ್ಲದ ಕಡೆ ಹೋಗಿಬಿಡೋದು, ಅದೇ ಆನಂದ ಅಂತ ಹೇಳ್ತಾರೆ ಅವರು. ಒಳಗೆ ಹೋದ್ರೆ ಶಾಂತದ. ದೃಷ್ಟಿಯನ್ನು ತಿರುಗಿಸು ನೋಡಲ್ಲಿ ಒಳಗಡೆ, ಸೃಷ್ಟಿ ಅಮೃತವು ದ್ರವಿಸುವುದು ಗುಪ್ತಿಂ ಪುಷ್ಟಿಗೊಳ್ಳದರಿಂದೆ. ಸೃಷ್ಟಿ ಅಮೃತ, ಈ ಸೃಷ್ಟಿ ಒಳಗಡೆ ನೋಡ್ರಿ, ಅಪ್ಪಗಳದ ಅಮೃತಾನಂದಮಯ ಸ್ವಾಮಿಗಳು ಅಂತ ಹೆಸರಿಟ್ಟಾರೆ. ಅಮೃತ ಅಂದರೆ ಏನು ರೀ? ಮೃತವಿಲ್ಲದ್ದು ಅಂತ. ಏನು ರೀ? ಮೃತವಿಲ್ಲದ್ದು. ಒಳಗೆ ಒಂದು ವಸ್ತುವದ, ಒಂದು ಅಂಶ ಅದ, ಅಂದರೆ ಶಿವನ ಅಂಶ. ಅಮೃತಲಿಂಗ ಅಂತ ಹೇಳ್ತಾರೆ ಶರಣರು. ನಮ್ಮ ನತ್ತಿ ಒಳಗೈತಂತ ಅಮೃತಲಿಂಗ ಅಂತ ಐತಂಥದ್ದು. ಅಮೃತನೇ ಸುರಿಸ್ತದಂಥದ್ದು. ಅದು ಯೋಗಿಗಳಿಗೆ, ದೊಡ್ಡ ಶಿವಯೋಗಿಗಳಿಗೆ ಅದು ಸ್ಪರ್ಶ ಆಕತಿ, ಸಂಬಂಧ ಆಕತಿ. ನಿಮ್ಮೆಲ್ಲರ ಹೃದಯದಲ್ಲಿ ದೇವರು ಏನು ಮಾಡಿಟ್ಟಾನಂದ್ರೆ, ಅಮೃತ ಸಾಗರದೊಳಗಿರುವಂಥ ಒಂದೊಂದು ಬಿಂದುಗಳು ಒಬ್ಬೊಬ್ಬರು ಹೃದಯದಾಗ ಇಟ್ಟುಬಿಟ್ಟಾನಂತ. ಏನ್ರಿ? ಆ ಸಾಗರದಾಗೇನ ಕೋಟಿ ಕೋಟಿ ಬಿಂದುಗಳದಾವಲ್ರಿ, ಅಮೃತ ಬಿಂದುಗಳು ಕೋಟಿ ಕೋಟಿ ಅದಾವಲ್ಲ, ಅದ್ರಾಗ ಒಂದೊಂದು ಬಿಂದು ತೆಗೆದು ಒಬ್ಬೊಬ್ಬರು ಹೃದಯದಾಗ ಇಟ್ಟುಬಿಟ್ಟಾನಂತ. ಅಲ್ಲಿ ನೋಡಿಬಿಡ್ರಿ, ಖಂಡಿತವಾಗಿ ಹೊರಗಿನ ವಿಷಮತೆಗಳೆಲ್ಲವೂ ಹೋಗಿ ಅಮೃತದ ಸ್ಪರ್ಶ ನಿಮಗಾಕತಿ. ಒಳಗೆ ನೋಡ್ರಂತಾರೆ, ಗೊತ್ತಾಗತ್ತಲ್ರಿ. ಒಂದೊಂದು ಬಿಂದು ಹೆಂಗೆ ಒಂದೊಂದು ನೀರಿನ ಹನಿ ಇರ್ತಾವಲ್ಲ, ಹಂಗೆ ಒಂದೊಂದೇ ಅಮೃತದ ಬಿಂದುಗಳು ಒಂದೊಂದು ಮನಸ್ಸು ಹೃದಯದಲ್ಲಿ ಜೀವದಾಗಿಟ್ಟಾನಂತ ಶಿವ. ಅದಕ್ಕಾಗಿ ಹೊರಗೆ ನೋಡೋದ್ರಿಂದ ಡಿಸ್ಟರ್ಬ್ ಆಗ್ಲಕತ್ತೈತಿ, ಕಷ್ಟ ಆಗ್ಲಕತ್ತೈತಿ, ರೆಸ್ಪಾನ್ಸ್ ಸರಿಗೆ ಆಗ್ತಾ ಇಲ್ಲ ಅಂದ ಬಳಿಕ ನೀವೇನು ಮಾಡಬೇಕಾಗ್ಯದ? ನಿಮಗಾಗಿ ನಿಮಗೆ ನೀವೇ ಸಹಾಯ ಮಾಡ್ಕೊಳ್ಳೋದಕ್ಕಾಗಿ, ನಿಮಗೇ ನೀವು ಸಹಾಯ ಮಾಡ್ಕೊಳ್ಳೋದಕ್ಕಾಗಿ ನಿಮ್ಮ ದೃಷ್ಟಿಯನ್ನು ತಿರುಗಿಸು ಒಳಗಡೆ ನೋಡಲ್ಲಿ, ಧ್ಯಾನಸ್ಥನಾಗು. ಎಲ್ಲಿ ಆಗಬೇಕಂತಂದ್ರೆ ನಿನ್ನ ಚಿತ್ತದಲ್ಲಿ ಹೋಗು. ಅಲ್ಲೇನು ನಡೀತದ ನೋಡು, ಅಲ್ಲೇನು ವಿಚಾರ ನಡೆದದ, ಏನು ಭಾವನೆಗಳು ನಡೆದದ, ಏನು ತ್ರಾಸ ಐತೆ, ಅಲ್ಲಿ ನೀನು ನೋಡೋಕೆ ಶುರು ಮಾಡಲ್ಲ. ಆ ಕಡೆ ಲಕ್ಷ್ಯ ಹರ್ಸೋಕ್ಕೆ ಶುರು ಮಾಡು. ಈ ಲಕ್ಷ್ಯ ಹರಿಸೋದಕ್ಕೆ ಧ್ಯಾನ ಅಂತಾರೆ. ಎಲ್ಲಿ ಏನು ನಡೆದತ್ತಲ್ರಿ, ಒಳಗೆ ನಡೆಯಕತ್ತದಲ್ಲ. ರಮಣ ಮಹರ್ಷಿಗಳು ಹೇಳ್ತಿದ್ರಂತ, ನೀವು ಕಣ್ಣು ಮುಚ್ಚಿದರೆ ನೀವು ಮನಸ್ಸಿನೊಳಗೆ ಏನು ಮಾತಾಡ್ತೀರಿ, ಏನು ನೀವು ಚಿಂತನೆ ಮಾಡ್ತೀರಿ, ಏನು ವಿಚಾರ ಮಾಡ್ತೀರಿ, ಆ ಕಡೆ ಲಕ್ಷ್ಯ ಕೊಡ್ರಿ. ಅದು ನಿಧಾನ ಆಗಿ ವಿಚಾರ ನಿಂದಿರ್ತೈತಿ, ಲಕ್ಷ್ಯ ನಿಂದಿರ್ತೈತಿ. ಎಲ್ಲ ನಿಂತ ಬಳಿಕ ನಿಮಗೇನು ಆಕತ್ತಂದ್ರೆ ನಿಶ್ಚಿಂತತೆ ಉಂಟಾಗ್ತದೆ ಅನ್ನೋ ಮಾತು ಬರ್ತಾರೆ ಅವರು. ದೃಷ್ಟಿಯನ್ನು ತಿರುಗಿಸು ನೋಡಲ್ಲಿ ಒಳಗಡೆ, ಸೃಷ್ಟಿ ಅಮೃತ. ಈ ಸೃಷ್ಟಿ ಒಳಗಡೆ ಒಂದು ಜಾಗದಾಗ ದೇವರು ಅಮೃತ ಇಟ್ಟಾನಂತ. ಅದು ಎಲ್ಲಿ ಇಟ್ಟಾನಂತ ಕೇಳಿ, ಹೃದಯಾಂತರಾಳದಲ್ಲಿ ಅಲ್ಲಿ ಇಟ್ಟಾನ. ಒಂದು ಹನಿ ಇಟ್ಟಾನ, ಮತ್ತು ಭಾಳ ಅಲ್ಲದ, ಒಂದ ಹನಿ ಇಟ್ಟಾನಂತ. ಆ ಒಂದ ಹನಿ ನವರಸಗಳಾಗ್ಯವಂತ ಬರದಾರ. 9 ರಸಗಳು, ಒಂದ ಆನಂದದ ಒಂದು ಬಿಂದು 9 ರಸಗಳಾಗಿ 9 ರಾಗಗಳು, ಎಷ್ಟೋ ಅದಕ್ಕೆ ರಾಗಗಳದಾವೆ, ಹಾಗೆ ಬಿಟ್ಟರನ್ನುವಂಥ ಮಾತನ್ನು ಬರೀತಾರೆ. ಭಾಳ ಅದ್ಭುತವಾದ ವಿಚಾರ ಇದು. ಹೀಗಾಗಿ ಧ್ಯಾನಸ್ಥನಾದಾಗ ನಮ್ಮ ಹೊರಗಿನ ಕಷ್ಟ ನಷ್ಟಗಳು ನೋವುಗಳೆಲ್ಲವೂ ಏನಾಗ್ತಾವಂತ ಕೇಳಿದರೆ, ನಮ್ಮ ಕೈ ವಶದಾಗಿರ್ತಾವ, ಇರಂಗಿಲ್ಲ ನಮ್ಮ ಕೈ ವಶದಾಗಿರ್ತಾವೆ. ನಾವು ಅವುಗಳ ಕೈ ವಶದಾಗ ಓದಿವಂತ ಅವು ಏನು ಮಾಡ್ತಾವೆ, ತಮಗೆ ಹೆಂಗೆ ಬೇಕು ತಾವು ಬಳಸ್ಕೋತಾವೆ. ಅವು ನಮ್ಮ ಕೈ ವಶದಾಗಿದ್ದರೆ ನಾವು ಹೆಂಗೆ ಬೇಕು ನಾವು ಹಂಗೆ ಬಳಸ್ಕೋಬೋದು. ಅಂಥ ಒಂದು ಬಲಿಷ್ಠ ಒಂದು ನಾಯಕತ್ವವನ್ನು ನಾವು ಗಳಿಸ್ಕೋಬೇಕಾಗ್ಯದ, ಅದೇ ಧ್ಯಾನ. ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕು. ಒಬ್ಬ ವ್ಯಾಪಾರಸ್ಥಿದ್ದ, ಅಂಗಡಿ ಇಟ್ಟಿದ್ದ. ಆದರೆ ಏನು ಮಾಡೋದು, ಅಂಗಡಿ ಮಾತ್ರ ಭಾಳ ಸುಂದರವಾಗಿ ನಡೀತಿತ್ತು. ಭಾಳ ಜನಗಳು ಬರ್ತಿದ್ರು, ಭಾಳ ವಿಶ್ವಾಸಕ್ಕಿದ್ದ, ಪ್ರೀತಿವಂತಿದ್ದ. ಮಾತಾಡಬೇಕಾದ್ರೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದವ. ಅಂಗಡಿಯಾಗ ಸಾಮಾನು ಇಷ್ಟ ಆಗ್ತಿದ್ದಿಲ್ಲ, ತೊಗೊಂಡೋಗೋರು ಅವನು ಮಾತು ಇಷ್ಟ ಹಾಕಿದ್ದು ಅಷ್ಟು ಚಂದ. ಪ್ರಿಯಂ ಬ್ರುಯಾತ್ ಅಂತೇನು ಬರ್ದಾರ ಋಷಿಗಳು. ಪ್ರಿಯಂ ಬ್ರುಯಾತ್ ಸತ್ಯಂ ಬ್ರುಯಾತ್, ಸತ್ಯವನ್ನೇ ಮಾತಾಡ್ರಿ, ಪ್ರಿಯವಾದದ್ದನ್ನೇ ಮಾತಾಡ್ರಿ ಅಂತ ಬರ್ದಾರ. ಹಂಗೆ ಸತ್ಯ ಪ್ರಿಯವಾಗಿರುವಂಥ ವಿಚಾರಗಳನ್ನು, ಮಾತುಗಳನ್ನು ಆಡ್ತಿದ್ದ ಅಂಗಡಿಯಾಗಿರುವಂಥ ಓನರ್. ಹೀಗಾಗಿ ಏನಾಯಿತು, ಉಳಿದ ಅಂಗಡಿಗಳು ಸ್ವಲ್ಪ ಡಲ್ ಆಗ್ಲಕತ್ತಿದ್ದು, ಈ ಅಂಗಡಿ ಏನಾಗ್ತದಲ್ಲ ಏರಾಕತ್ತಿತ್ತದು. ಬಿಸ್ನೆಸ್ ಚಲೋ ಆಗ್ಲಕತ್ತಿತ್ತು. ಎಲ್ಲ ಸುತ್ತಮುತ್ತ ಇರುವಂಥ ಕೆಲವು ಅಂಗಡಿ ಮಂದಿ ಏನು ಮಾಡಿದರು, ಎಲ್ಲರೂ ಮೀಟಿಂಗ್ ಮಾಡಿದರು. ಅವರು ಎದಕ್ಕೆ ಮೀಟಿಂಗ್ ಮಾಡಿದ್ರು ಹೇಳ್ರಿ? ಎದಕ್ಕೆ ಮೀಟಿಂಗ್ ಮಾಡಿದ್ರು? ಅಂಗಡಿ ಹೆಂಗೆ ಮುಚ್ಚಬೇಕು, ಇಲ್ಲ ಗಿರಾಕಿಗಳು ಬರಲಾರ್ದಂಗೆ ಮಾಡಬೇಕು. ಇದೇ ಕೆಲಸ ಅಲ್ರಿ ನಮ್ಮದು ನಿಮ್ಮದು. ಹಿಂಗೆ ಅಂಗಡಿ ಮುಚ್ಚೋದು, ಗಿರಾಕಿ ಬರಲಾರ್ದಂಗೆ ಮಾಡೋದು,
ನಾವು ಮುಚ್ಚೋದು ಬೇಡ, ಗಿರಾಕಿನೇ ಬರ್ಲಾರ್ದಂಗೆ ಮಾಡಿದ್ವಿ ಅಂದ್ರೆ ತಾನೇ ಮುಚ್ಕೊಂಡು ಹೋಗ್ತಾನೆ. ಹಿಂಗೂ ಕೆಲವ್ರು ಭಾಳ ಬುದ್ಧಿವಂತರು ಇದ್ದಾರೆ, ಹಿಂಗೆ ಮಾಡ್ತಾರೆ ಕೆಲವರು. ಇದೆಲ್ಲ ಪ್ಲಾನ್ ಮಾಡಿದ್ರೆ ಹಿಂಗೇನು ಬೇಡ ಒಬ್ಬನು ಭಾಳ ಖತರ್ನಾಕಿದ್ದ. ಅವ ಏನು ಮಾಡಿದ, ರಾತ್ರಿಯಾಗ ಒಬ್ಬನು ಕುಡ್ಯಾಕೆ ರೊಕ್ಕ ಕೊಟ್ಟು ಬೆಂಕಿ ಹಚ್ಚಿಬಿಟ್ಟು ಅದಕ್ಕೆ ಅವ ಎಲ್ಲ ದಗದಾಗ ಸುಟ್ಟು ಹೋತು. ಅಂಗಡಿ ಓನರ್ ಬಂದ. ಮುಂಜಾನೆ ಎಲ್ಲ ಮಂದಿ ನೀವು ಹೆಂಗೆ ಕುಂತಿರಲ್ರಿ, ಇಲ್ಲೇ ಅವ್ರು ಅಲ್ಲಿ ಮತ್ತೆ ಅಲ್ಲಿ ಅಂಗಡಿಯಾಗಿದ್ದರು ಅವರು. ಅಂಗಡಿ ಅಂತ್ಯಾಕೆ ನೋಡಕ್ಕೆ ಬಂದು ಇಲ್ಲಿ ನೀವು ಪ್ರವಚನ ಕೇಳಕ್ಕೆ ಬಂದಿರಿ, ಹೆಂಗೆ ಜಮಾಯಿಸಿರಲ್ರಿ, ಇಲ್ಲಿ ಕುಂತಿರಲ್ರಿ, ಅಲ್ಲಿ ಅಂಗಡಿ ಅಂತಕ್ಕೆ ಜಮಾಯಿಸಿ ಬಿಡಿತದು. ಜನ ಯಾರು ಮಾತಾಡವಲ್ರಿ, ಎಲ್ಲರೂ ಸುಮ್ಮನೆ ಕುಂತು ಬಿಟ್ಟಾರ, ಸುಮ್ಮನೆ ನಿಂತು ಬಿಟ್ಟಾರ. ಏನು ಮಾಡ್ಕೋತಾನೆ ನೀವು ಬಂದಂತ ಸುಟ್ಟು ಹೋಗಿಬಿಟ್ಟದು. ಇಷ್ಟು ಮಾಲ್ ಇಷ್ಟು ಖರ್ಚಾಗೈತಿ, ನಷ್ಟ ಆಗಿ ಹೋಗೈತಿ, ಇಷ್ಟು ವೇಸ್ಟ್ ಆಗಿ ಹೋಗೈತಿ. ಪಾಪ ಉಳಿತಾನೋ ಇಲ್ಲೋ, ನೇಣು ಹಾಕ್ಕೋತಾನೋ, ವಿಷ ಕುಡಿತಾನೋ, ಏನು ಮಾಡ್ತಾನೋ ಅಂತ ತಿಳ್ಕೊಂಡು ಅದನ್ನು ನೋಡಕ್ಕೆ ಬಂದಾರ ಅಂತ ಮಂದಿ. ವಿಚಾರ ಮಾಡಿಬಿಡ್ಬೇಕಾಗೈತಿ. ನೀವು ನಮ್ಮ ಜೀವನನೇ ನೋಡೋದಾಗೈತಿ. ಚಲೋ ಇದ್ದೀವಿ ಹಣ ಅಂತಾರೆ, ಚಲೋ ಇರಲಿಲ್ಲ ಅಂದ್ರೆ ಹೆಣ ಅಂತಾರೆ. ನಡೆದ ಬಿಡು, ಮತ್ತೆ ಇನ್ನೇನೈತಿ. ಅವ ಏನು ಮಾಡ್ದ, ಸ್ವಲ್ಪ ಅವಾಗ ಬೈರ್ ದೇಶಕ್ಕೆ ಚರಿಗೆ ತೊಗೊಂಡು ಹೊರಗೆ ಹೋಗಿತ್ತು ಮಂದಿ. ಬಂದು ನೋಡ್ದ, ಸುಟ್ಟು ಕರ್ಕಲಾಗಿತ್ತು. ಎಲ್ಲ ಮಂದಿ ಕಕ್ಕ ಬಿಕ್ಕಿಯಾಗಿ ನೋಡಾಕತ್ಯಾರ. ಏನು ಮಾಡ್ಕೋತಾನೋ, ಬಾಯ ಬಡ್ಕೋತಾನೋ, ಒಳ್ಳೆಯಾಡ್ತಾನೋ, ಏನು ಮಾಡ್ತಾನಂತ ತಿಳ್ಕೊಂಡು ಜನ ನಿರೀಕ್ಷಣೆ ಹಿಂಗೆ ನಿರೀಕ್ಷಣೆ ಇತ್ತು ಮಂದಿದ್ದು. ಹಣ ಆಗಿದ್ದಾಯ್ತಪ್ಪ, ಹೋಗಿದ್ದೋಯ್ತು, ಯಾವುದೋ ಮೂರ್ಖರು ಮಾಡ್ಯಾರ, ಅದನ್ನೇನು ಬೇಜಾರು ಮಾಡ್ಕೊಡಪ್ಪ, ಮತ್ತು ನಾವು ಸಹಾಯ ಮಾಡ್ತೀವಿ, ಮತ್ತೊಂದು ಅಂಗಡಿ ತೆಗಿವಂತೆ ಅಂತ ನಾವೆಲ್ಲ ಇದೀವಂತನೋ ಭಾವ ಈ ಜನಗಳಿಗಿಲ್ಲ. ನೋಡಾಕ ಬಂದಾರಂತ ಇವ ಏನು ಮಾಡ್ಕೋತಾನಂತ. ಎಂಥ ಕರ್ಮ ಹೇಳ್ರಿ, ಇದಕ್ಕೆ ಕರ್ಮ ಅನ್ನೋದು, ಹೌದಿಲ್ಲ. ಅವ ಏನು ಮಾಡಿದಂತ ಮಂದಿನೂ ನೋಡಲಿಲ್ಲ, ಅಂಗಡಿನೂ ನೋಡ್ದ, ಸೀದಾ ಮುಂದೆ ಹೋದ. ಅವನದೇನು ಬೆಳಗಿನ ಜಾವದ ಪ್ರಕ್ರಿಯೆ ಮುಗಿಸ್ಕೊಂಡು ಬಂದ ವಾಪಸ್. ಮತ್ತೊಮ್ಮೆ ನೋಡಿದ ಮಂದಿ ಅಲ್ಲೇ ನಿಂತಿದ್ರು. ಮಂದಿ ಹೋಗುವಲ್ರು, ಮತ್ತೆ ಹೋಗ್ಯಾನ ಮತ್ತೆ ಬರ್ತಾನಂತ ಗೊತ್ತಾಯ್ತು ಅವ್ರಿಗೆ. ಅವ ಸೀದಾ ಮನೆಗೆ ಹೋದ. ಮನೆಗೆ ಹೋಗಿ ಒಂದು ಬೋರ್ಡ್ ಬರ್ಕೊಂಡು ಬಂದಂತ, ಒಂದು ಬೋರ್ಡ್. ಈಗ ಬೋರ್ಡ್ ನೋಡ್ತಿರಲ್ಲ, ಇದು ಇಂಗ್ಲೀಷ್ ಕತೆ ಇದು. ಅದ್ರಾಗ ಏನು ಬರೆದಿದ್ದಾವ ಅಂತ ಕೇಳಿದರೆ, ಮೈ ಗೂಡ್ಸ್ ಆರ್ ಬರ್ನ್ಡ್, ಮೈ ಶಾಪ್ ಈಸ್ ಬರ್ನ್ಡ್, ಬಟ್ ಮೈ ಫೇತ್ ಈಸ್ ನಾಟ್ ಬರ್ನ್ಡ್ ಅಂತ ಬರೆದಿದ್ದಂತ. ನನ್ನ ಅಂಗಡಿ ಸುಟ್ಟದ, ಅಂಗಡಿಯಾಗಳ ಸಾಮಾನು ಸುಟ್ಟು ಹೋಗ್ಯಾವ, ಆದ್ರೆ ನನ್ನ ವಿಶ್ವಾಸ ಸುಟ್ಟಿಲ್ಲ. ನಾಳಿನ ಅಂಗಡಿ ಚಾಲು ಅಂದಂತ ಎಲ್ಲರೂ ಹೋದ್ರು ಮನೆಗೆ. ಯಾರು ಹೊಗೆ ಬಿಟ್ರು ಮನೆಗೆ, ಅವ್ರು ಯಾಕೆ ಹೋಗ್ತಾರೆ ಅಲ್ಲಿ. ಮಾತಿನಿಂದ ಹೇಳೋದು ಬೇಡ, ಬೋರ್ಡ್ನಿಂದ ಹೇಳ್ಬೇಕಂದವ. ಮಕ್ಕಳ್ರ ಮೊದಲು ನಾನೆಲ್ಲ ಚಲೋ ಕೊಡುವಾಗ ಮಾಡುವಾಗ ಅಣ್ಣ ಅಪ್ಪ ಅಂತ ತಿಳ್ಕೊಂಡು ಇಸ್ಕೊಂಡು ಹೋಗಿದ್ರಿ, ನಾ ಕಲಾಸಾಗಿ ಸುಟ್ಕೊಂಡು ನಿಂತೀನಿ, ಒಬ್ಬರು ಮಾತಾಡಿಸ್ವಲ್ರು. ಜಗತ್ತು ಹಿಂಗೈತ್ರಿ, ಹೇಳಕ್ಕೆ ಬರೋದಿಲ್ಲ, ಯಾವಾಗ ಯಾಕಡೆ ತಿರುಗ್ತದೆ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ನಾವೇನು ಏನು ಮಾಡ್ಬೇಕಾಗ್ಯದ, ಉಪಾಯ. ಗುರು ಉಪಾಯ, ಗುರು ಹೇಳಿಕೊಟ್ಟಾನ ನಮಗೆಲ್ಲ. ಏನು ಹೇಳಿಕೊಟ್ಟಂದ್ರೆ ಉಪಾಯ ಹೇಳಿಕೊಟ್ಟಾನ. ಹಿಂಗೆ ಬದುಕ್ರಿ, ಹಿಂಗಿರ್ರಿ, ಯಾವಾಗ ಹೆಂಗಿರ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ನೀವು ಬಿವೇರ್ ಆಫ್ ಮ್ಯಾನ್, ಮನುಷ್ಯನ ಬಗ್ಗೆ ಎಚ್ಚರಿಗಿರು. ಅವನು ಯಾಕಂದ್ರೆ ಅವ್ನು ಎಲ್ಲ ತೊಗೊಂಡು ಬಂದಾನ. ಅವು ಎಷ್ಟೆಷ್ಟು ಜನ್ಮದಿಂದ ಏನೇನೋ ದೊಡ್ಡವರು ಬರೆದಾರ, ತಂತ್ರಗಳಲ್ಲಿ ಬರೆದಾರ, ವೇದಗಳಲ್ಲಿ ಬರೆದಾರ, ಋಷಿಗಳಲ್ಲಿ ಬರೆದಾರ, ವಚನಗಳಲ್ಲಿ ಬರೆದಾರ. ಏನಂದರೆ ಮನುಷ್ಯನ ಆತ್ಮ ಇದು ಒಂದೇ ಜನ್ಮದಿಂದ ಬಂದಿದ್ದಲ್ಲ, 84 ಲಕ್ಷ ಯೋನಿಗಳಿಂದ ಬಂದದಂತ ಬರೆದಾರ. ನಮಗೆ ಗೊತ್ತಿಲ್ಲ, ದೊಡ್ಡವರು ಬರೆದಾರ. ಇನ್ನೂ ನೋಡ್ಬೇಕಾಗ್ಯತ್ತೆ ನಾವು, ಈಗ ಚಾಲು ಆಗ್ಯತ್ತೆ ನಮ್ಮದು. ಏನು ಅದು ಏನೇನೋ ಯಾವ್ಯಾವ ಜೀವಿಗಳಾಗಿ ಸಸ್ಯಗಳಿಂದ ಬಂದಂಥ ತಂತ್ರಗಳಲ್ಲಿ ಬರೆದಾರ. ಆಗಮಗಳಲ್ಲಿ ಸಸ್ಯದಿಂದ ಬಂತಂತಿದ್ದು ಜೀವ, ಸಸ್ಯದಿಂದ, ಆಮೇಲೆ ಗಿಡ ಮರಗಳಿಂದ, ಆಮೇಲೆ ಪಶು ಪಕ್ಷಿಗಳಾಗಿ, ಆಮೇಲೆ ಏನೇನೋ ಆಗಿ ಬಂದು ಮನುಷ್ಯ ಆಗ್ಯದ. ಅಂದ ಬಳಿಕ ಅದರದ್ದೆಲ್ಲ ತೊಗೊಂಡು ಬಂದಿರ್ತದಲ್ಲ ಇದೆ. ಅದಕ್ಕಾಗಿ ಬಿವೇರ್ ಆಫ್ ಮ್ಯಾನ್, ಮನುಷ್ಯನ ಬಗ್ಗೆ ಎಚ್ಚರವಾಗಿರು. ಒಂದು ಹುಲಿ ಬರಾಕತ್ತದಂದ್ರೆ ಏನಂತ ಹೇಳ್ಬೋದು, ಇದು ತಿನ್ನುತ್ತದೆ, ಹೌದಿಲ್ರವ. ಒಂದು ಹಾವು ಬಂದಿದ್ರೆ ಮತ್ತೊಂದು ಬಂದರೆ ಇದು ಇಂಥದ್ದಂತ ಹೇಳ್ಬೋದು. ಆದರೆ ಮನುಷ್ಯ ಪ್ರಾಣಿ ಬರಾಕತ್ತಿತ್ತಂದ್ರೆ ಅದ್ರ ಹೆಂಗೈತಂತ ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಬಿವೇರ್ ಆಫ್ ಮ್ಯಾನ್, ಮನುಷ್ಯನ ಬಗ್ಗೆ ಎಚ್ಚರಪ್ಪ. ಅವನ ತಲೆಯಾಗ ಯಾವ ಮರ ಇಡ್ತಾನೆ ಚಲೋ ಇದ್ದಲ್ಲಪ್ಪ, ಮರ ಹಿಂಗಾಕ ಅದು ಅಂತ ಅಂತಿರ್ತೀವಿ ನಾವೇ. ಅದಕ್ಕಾಗಿ ಉಪಾಯ ಏನಂತ ಕೇಳಿದರೆ, ನಿಮ್ಮ ದೃಷ್ಟಿಯನ್ನು, ನಿಮ್ಮ ಚಿತ್ತವನ್ನು ಆ ಸಂದರ್ಭದಲ್ಲಿ ಶಾಂತರಾಗಿ ಪೂಜಾ ರೂಮ್ನಾಗೋ, ಇಲ್ಲ ನಿಮ್ಮ ಮನೆ ಯಾವುದೋ ಕೋಲಿ ಒಳಗೋ, ಯಾವುದೋ ತಣ್ಣನ ಜಾಗದಾಗ, ಅಪ್ಪಗಳು ತಣ್ಣನ ಜಾಗ ಅಂತಿದ್ರಲ್ಲ, ಹಂಗೆ ತಂಪಿರೋದು ತಣ್ಣನ ಜಾಗದಾಗಿರೋದು. ಹಂಗೆ ಬಂದು ಸುಮ್ಮ ಕಣ್ಣು ಮುಚ್ಕೊಂಡು ಬುದ್ಧಿಜಿಯವರು, ದೊಡ್ಡವರು, ಶರಣರು ಹೇಳಿರ್ತಕ್ಕಂಥ 4 ಮಾತುಗಳನ್ನು ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಚಿಂತನೆ ಮಾಡ್ಕೋಂತ ಒಳಗೆ ಹೋಗಿಬಿಟ್ರೆ ಪಟ್ಟಂತ ಒಂದು ಉಪಾಯ ಒಳೀತದೆ. ಅದೇ ಧ್ಯಾನ, ಅದೇ ಜ್ಞಾನ. ಹಿಂಗೆ ನೀವು ಮಾಡ್ರಿ ಅನ್ನುವಂಥ ವಿಚಾರ ಕಳ್ಕೋಬೇಡ್ರಿ. ನೀವು ಕೂಡ ನಿಮ್ಮ ಜೀವನವನ್ನು ನುಕ್ಸಾನ ಮಾಡ್ಕೋಬೇಡ್ರಿ ಅನ್ನುವಂಥ ಅದ್ಭುತವಾದಂಥ ವಿಚಾರವನ್ನು ಅವರು ಬರೀತಾರೆ. ಯಾಕೆ ಈ ಒಂದು ವಿಚಾರವನ್ನು ಚಿಂತನೆ ಮಾಡಬೇಕಾಗಿದ್ರೆ, ಗುರುಗಳಿರೋದೇ ಉಪಾಯ ಹೇಳ್ಕೊಡೋದಕ್ಕೆ.
ನಾನು ಕಂಡದ್ದು ಏನಂತಂದ್ರೆ ಬುದ್ಧೀಜಿ ಅವ್ರದ್ದು ಅದ್ಭುತ ಏನಂತಂದರೆ ಅವ್ರು ಯಾರಿಗೂ ಆರ್ಡರ್ ಮಾಡ್ತಿದ್ದಿಲ್ಲ. ಇದು ನೆನಪಿಟ್ಕೋಬೇಕು, ಗುರುಗಳು ಯಾರಿಗೂ ಆರ್ಡರ್ ಮಾಡ್ತಿದ್ದಿಲ್ಲ. ಅವರು ಅಷ್ಟು ಸಾತ್ವಿಕರಪ್ಪ ಅವರು. ಅವ್ರು ಏನು ಮಾಡ್ತಿದ್ರು ಅಂದರೆ ಸಾಮೂಹಿಕವಾಗಿ ಉಪಾಯಗಳನ್ನು ಹೇಳಿಕೊಡ್ತಿದ್ರು. ಯಾರಾದರೂ ಕೇಳಕ್ಕೆ ಬಂದಾಗ ಬುದ್ಧಿ ಹೆಂಗೆ ಮಾಡ್ಬೇಕ್ರಪ್ಪ ಅಂತ ಕೇಳಕ್ಕೆ ಬಂದು ಹಿಂಗೆ ಮಾಡ್ರಿ ನೋಡ್ರಿ, ವಿಚಾರ ಮಾಡ್ರಿ ಅಂತಿದ್ರು. ಮತ್ತು ವಿಚಾರ ಮಾಡ್ರಿ ಅಂತಿದ್ರು, ಹೇಳತ್ತಾನೆ ಹೇಳಿ ವಿಚಾರ ಮಾಡ್ರಿ ಅಂತಿದ್ರು ಹೊರತಾಗಿ ಇದನ್ನೇ ಮಾಡ್ರಿ ಅನ್ನುವಂಥದ್ದು ಕಡ್ಡಾಯ ಬುದ್ಧಿ ಅವರು ಇದ್ದಿಲ್ಲ. ಅದೇ ನಿಜವಾದಂಥ ಒಂದು ಶಾಂತಿ ಮೂರ್ತಿಗಳವರು. ಯಾರಿಗೂ ಮನಸ್ಸಿಗೆ ನೋವಾಗದಂಗೆ ನಡ್ಕೊಳ್ಳೋರಲ್ಲ ಅವರು. ಅಂಥ ಅದ್ಭುತವಾಗಿರುವಂಥ ಇವತ್ತು ಅಲ್ಲ, ಯಾರು ಬುದ್ಧೀಜಿಯವ್ರ ಮೇಲೆ ವಿಶ್ವಾಸ ಇಟ್ಟಿವಿ, ಯಾರು ಬುದ್ಧೀಜಿಯವರ ಸೇವಾ ಇವತ್ತಿಗೂ ಅವತ್ತಿನಂಗೆ ಯಾರು ಮಾಡ್ತೀವಿ, ಯಾರು ಮಾಡ್ತಾ ಇದ್ದಾರೆ, ಅವರು ನಿಜವಾಗಲೂ ಬುದ್ಧೀಜಿಯವರ ಆಶೀರ್ವಾದವನ್ನು ಹೊಂದ್ತಾರೆ. ಮಠದಲ್ಲಿ ಸ್ವಾಮಿಗಳೇನಾದರೂ ಬುದ್ಧೀಜಿಯವರ ವಿಶ್ವಾಸವನ್ನು ಸೇವಾ ಭಾವನೆಯನ್ನು ಹೊಂದಿ ಅವ್ರು ತಕ್ಕಂಥ ಯಾರು ನಡ್ಕೋತಾರಲ್ರಿ, ಅವ್ರು ಬುದ್ಧೀಜಿಯವ್ರಿಗಿಂತಲೂ ಒಂದು ಸ್ಟೆಪ್ ಮುಂದೆ ಹೋಗುವಂಥ ಸಾಧ್ಯತೆ ಇದೆ. ಅಂದರೆ ನಡ್ಕೋಬೇಕಾಗತ್ತೆ. ನಡ್ಕೊಳ್ಳಿಲ್ಲ ಅಂದರೆ ಯಾರು ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಬುದ್ಧೀಜಿಯವರು ಇವತ್ತಿಗೂ ಕೂಡ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಇವತ್ತಿಗೂ ಕೂಡ ಬುದ್ಧೀಜಿಯವರು ಅಪ್ರತ್ಯಕ್ಷವಾಗಿ ವಿದೇಹದಲ್ಲಿ, ದೇಹ ಇರಲಿಕ್ಕಿಲ್ಲ ಅವರಿಗೆ, ಆದರೆ ಅವರು ಸಂಕಲ್ಪ ಶಕ್ತಿಯಿಂದ, ಪ್ರೇರಣಾ ಶಕ್ತಿಯಿಂದ ಯಾರು ವಿಶ್ವಾಸ, ಸ್ನೇಹ, ಪ್ರೇಮ, ಸೇವಾ ಭಾವ ಇಟ್ಕೊಂಡಾರಲ್ಲ ಅವ್ರಿಗೆ ಖಂಡಿತವಾಗಿ ಮಾರ್ಗದರ್ಶನ ಇವತ್ತಿಗೂ ನಡೀತದೆ ಅನ್ನುವಂಥದ್ದು ಕೂಡ ಭಾಳ ವಿಶೇಷ. ಯಾಕಂದರೆ ಜ್ಞಾನ ಕಾಯರವರು. ಎಂಥ ಕಾಯರು? ಅನೇಕ ಕಾಯಗಳದಾವ. ವ್ಯೋಮಕಾಯ, ಜ್ಞಾನಕಾಯ, ಭಕ್ತಿಕಾಯ, ಕಾಯಗಳು ಭೌತಕಾಯ. ಇದು ಈ ಭೌತಕಾಯದಲ್ಲಿ ಇದ್ದಾಗಲೇ ಇರಲಿಲ್ಲ ಅವರು. ನೆನ್ಪಿಟ್ಕೋಬೇಕು ನೀವು. ಈ ಭೌತಕಾಯದಲ್ಲಿ ಇದ್ದಾಗ ಇರಲಿಲ್ಲ ಅವರು. ಅವರು ಸುಮ್ಮನೆ ಇದನ್ನು ಸಪೋರ್ಟಾಗಿ ಬಳಸ್ಕೊಂಡಿದ್ದರು ಹೊರತಾಗಿ ಅವರು ಭೌತಕಾಯದಲ್ಲಿ ಇದ್ದಿಲ್ಲ. ಅವರು ಜ್ಞಾನಕಾಯದಲ್ಲಿ, ಬುದ್ಧಿಯಲ್ಲಿದ್ದರು ಅವರು. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಾಲೆಜ್ ಸೆಲ್ಫ್ ಅಂತೀವಿ. ನಾಲೆಜ್ ಸೆಲ್ಫ್ ಅಂದರೆ ಅದು ಯಾವಾಗಲೂ ಜ್ಞಾನ ಚಿಂತನೆ ಒಳಗೆ ಬೆರೆತಿರ್ತಿತ್ತು, ವಿಚಾರ ಮಾಡ್ತದಂತ ಬರೀತಾರೆ. ಅದಕ್ಕಾಗಿ ಬುದ್ಧೀಜಿಯವರು ಇದ್ದಾಗಲೇ ಅವರು ಈ ಶರೀರ ಬಿಟ್ಟು ಅವರು ಜ್ಞಾನ ಶರೀರದೊಳಗಿದ್ದರು ಅನ್ನುವಂಥದ್ದು ಭಾಳ ಅದ್ಭುತವಾದಂಥ ವಿಚಾರ. ನಿಮ್ಗೆ ಗೊತ್ತಾದ ಅವ್ರಿಗೆ ಎಷ್ಟು ಪೇನ್ ಇದ್ದು ಹಿಂದಕ್ಕೆ ಫ್ರ್ಯಾಕ್ಚರ್ ಆದಾಗ ಅಂತಂದರೆ ಅವ್ರು ಎಂದೂ ಕೂಡ ಯಾರ ಮುಂದೆ ಇಲ್ಲಿ ನೋವು ಆಗ್ತದೆ ಅಂತ ಹೇಳ್ಕೊಂಡಿಲ್ಲ ಅಂತ. ಅದೇ ಅದ್ಭುತವಾಗಿರುವಂಥ ವಿಚಾರ. ನಮಗೆ ಇಟ್ಟಾದ್ರೆ ಯಾವ ಹಿಂಗಾತು, ಯಾವ ಹಂಗಾತು, ಹೌದಿಲ್ಲ ರೀ? ಅದು ಯಾಕಂದ್ರೆ ಅದ್ರ ಸಂಪರ್ಕ ಇಲ್ಲದ್ರೆ ಸಂಬಂಧ ಮಾಡಿಲ್ಲ ಅಂದ ಬಳಿಕ ನೋವು ಎಲ್ಲಿ ಆಕತ್ತೆ ಹೇಳ್ರಿ. ಅಂದರೆ ಇಂಥ ಅದ್ಭುತವಾದಂಥ ಇದಕ್ಕೆ ನಿರ್ಲಿಪ್ತತೆ ಅಂತೀವಿ. ಅಂಥ ನಿರ್ಲಿಪ್ತವಾದ ಜೀವನದಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳಿದ್ದರು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಗುರುಗಳನ್ನು ಕೊಂಡಾಡೋದೇ ಗುರುಧ್ಯಾನ, ಗುರುಗಾನ, ಗುರು ಸ್ಮರಣೆ, ಗುರು ಸ್ತುತಿ. ಇದಕ್ಕಿಂತಲೂ ದೊಡ್ಡ ಮಂತ್ರ ಇನ್ಯಾವುದೈತೆ ಅನ್ನೋ ಮಾತನ್ನು ದೊಡ್ಡ ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟವು. ಅದಕ್ಕಾಗಿ ಒಂದು ಹೇಳೋದೇನಂತಂದರೆ, ಜೀವನದಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಹೊರಗಿಂದ ಭಾಳ ಹಾಕ್ಕೋತೀವಿ. ನೋಡ್ರಿ, ಬೇಕಿದ್ರೆ ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ, ಅಥವಾ ಮತ್ತೊಂದು ಹೊಲ ಮನೆ ವಿಷಯ, ಬೆಳ್ಳಿ ಬಂಗಾರದ ವಿಷಯ, ನೌಕರಿ ವಿಷಯ, ದುಡ್ಡಿನ ವಿಷಯ, ವ್ಯವಹಾರದ ವಿಷಯ, ಅದು ಹೆಚ್ಚು ಇದು ಕಡಿಮೆ, ಇಂಥ ಹೊರಗಿನ ವಿಚಾರಗಳು ಭಾಳ ಹಾಕ್ಕೋತೀವಿ. ಕೇಳ್ರಿ, ಇದು ಒಂದು ಕಗ್ಗ ಕೇಳ್ರಿ, ಚಂದದ. ಯಾಕೆ ಮನಸ್ಸಿಗೆ ಭಾಳ ಅಶಾಂತಿ ಆಗ್ತದೆ ನಮ್ಗೆ? ಯಾವಾಗಲೂ ಭಾಳ ಮನಸ್ಸಿಗೆ ಚಿಂತೆ ಯಾಕೆ ಆಗ್ತದೆ, ಜಾಸ್ತಿ ಯಾಕೆ ಆಗ್ತತಿದ್ದು ಅಂತ ಕೇಳಿದಾಗ ಡಿ.ವಿ. ಜಿಯವರೊಂದು ಮಾತು ಹೇಳ್ತಾರೆ, ಭಾಳ ಅದ್ಭುತವಾದ ಮಾತು ಹೇಳ್ತಾರೆ. ಏನಂದರೆ, ನಿನ್ನ ಮನ ಕೊಳದ ಜಲ ನಿನ್ನ ಮನ. ಇಟ್ಟು ಚಂದದ ಇದು. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯ ಬಗ್ಗಡವದಹುದು. ಕಲಕದದ್ದಜ ಕೊಂಚ ಬಿಟ್ಟಿದ್ದಡದು ತಿಳಿಯಹುದು ಮರಳಿ ಶಾಂತಿಯಲಿ ಮಂಕುತಿಮ್ಮ. ಇಟ್ಟು ಚಂದ ಇದು ಬರದಾರಲ್ರಿ. ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು, ಸುಮ್ಮ ಕೇಳಿದ್ರಂತಲ್ಲ. ಈ ಕಗ್ಗಗಳನ್ನು ಹೇಳಿದ ಮೇಲೆ ಬುದ್ಧೀಜಿಯವ್ರು ಮೊದಲು ಅವ್ರು ಓದಲಾದ ಗ್ರಂಥಗಳೇ ಇಲ್ಲ, ಎಲ್ಲ ಓದಿದ್ರು ಅವರು. ನಾನು ಈ ಕಗ್ಗ ಹೇಳೋ ಟೈಮ್ನಾಗ ಅವ್ರು ಏನಂತಂದ್ರೆ, ಹೊಸ ಎಡಿಷನ್ ಅಂದರೆ ಇತ್ತೀಚೆಗೆ ಬಂದಿರುವಂಥ ಅದೇ ಪ್ರಿಂಟ್, ಮರು ಪ್ರಿಂಟು, ಹೊಸ ಎಡಿಷನ್ ತರಿಸಿ ಅದ್ರ ಬಗ್ಗೆ ಯಾರೋ ನಮ್ಮ ಮರಿದೇವರುಗಳಿಗೆ ಕೊಟ್ಟು ಓದಿಸಿದ್ರಂಥದನ್ನು ಅಂತ. ಅವರು ಅಷ್ಟು ಪ್ರೇಮಿಗಳಿದ್ದರು ಅವರು. ಹೀಗಾಗಿ ಕೊಳದ ಜಲ ನಿನ್ನ ಮನ ನೋಡ್ರಿ, ಒಂದು ಶಾಂತವಾಗಿರುವಂಥ ಒಂದು ನೀರಿನ ಕೊಳ ಇರ್ತೈತಿ ನೋಡ್ರಿ ನೀವು, ಕೊಳ ಇರ್ತೈತಿ. ಅಕಸ್ಮಾತಾಗಿ ಅದನ್ನು ಹಂಗೆ ಬಿಟ್ಟರೆ ಅದಕ್ಕೆ ಗಾಳಿ ಇರಲಿಲ್ಲ ಅಂತಂದರೆ ಅದು ಆರಾಮಿರ್ತೈತಿ, ಅಥವಾ ನಿಮ್ಮ ಹಾವಳಿ ಇರಲಿಲ್ಲ ಅಂದ್ರೆ ಅದು ಆರಾಮಿರ್ತೈತಿ. ಅಕಸ್ಮಾತ್ ನಿಮ್ಮ ಹಾವಳಿ ಹೆಚ್ಚಾತಂದ್ರೆ ಏನಾಕತ್ರಿ? ಕೊಳದ ಜಲ ನಿನ್ನ ಮನ ಲೋಗರದರೊಳಗಿರಿಯ ಬಗ್ಗಡವದಹುದು. ಇದು ಹೇಳ್ತಾ ಹೋದ್ರೆ ಆನಂದ ಆಕತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಬುದ್ಧೀಜಿಯವ್ರು ಅಂತಿದ್ರು, ನೀವು ಹೇಳ್ತಾ ಹೋಗ್ರೆ ನನಗೆ ಅರ್ಥ ಆಕ್ಕಿತ್ತು ಅಂತಿದ್ರು ಅವರು.
ನೀವು ಹೇಳ್ತಾ ಹೋಗ್ಬಿಡ್ರಿ, ಅದರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ಸುಮ್ಮನೆ ಹೇಳಿದ್ರೆ ಗೊತ್ತಾಗಿಬಿಡ್ತದೆ ಅಜ್ಜರಿಗೆ. ಅಷ್ಟು ಅವ್ರದ್ದು ಜ್ಞಾನದ ಹರತ್ ಹಂಗಿತ್ತು. ಹಾಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಿಬಿಡ್ತಿತ್ತು. ಬರೀ ಹಾಡೋದಲ್ಲ, ಬರೀ ನೋಡ್ತಾ ಇದ್ರೆ ಅರ್ಥ ಆಗಿಬಿಡ್ತಿತ್ತು. ಇನ್ನು ಆಡೋದು ಎದಕ್ಕೆ ಬೇಕಾಗಿತ್ತು. ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇರುವಂಥ, ಮೋಸ್ಟ್ ಇಂಟೆಲೆಕ್ಚುವಲ್ ಇರುವಂಥ, ಅದ್ಭುತವಾಗಿರುವಂಥ ಸಂತರು, ಜ್ಞಾನಿಗಳು ಬುದ್ಧೀಜಿಯವರು. ಯಾವುದೇ ಗ್ರಂಥಗಳು, ಯಾವುದೇ ಇತಿಹಾಸ, ಯಾವುದೇ ದೇಶದ ಧರ್ಮ ಗ್ರಂಥಗಳು, ಸಿದ್ಧಾಂತಗಳು ಹಿಂಗೆ ಕೊಟ್ಟು ಬಿಟ್ಟರೆ ಸುಮ್ಮನೆ ನೋಡಿಬಿಟ್ರೆ ಹೇಳಿಬಿಡ್ತಿದ್ರು. ಅಂಥ ಅದ್ಭುತವಾದ ತೀಕ್ಷ್ಣ ಮತಿಗಳು ಬುದ್ಧಿ ಇತ್ತು ಬುದ್ಧೀಜಿಯವರಿಗೆ. ಶಾಂತ ಇರುವಂಥ ಸರೋವರದಲ್ಲಿ ಹೆಂಗೆ ಮನಸ್ಸಂದರೆ ಅದು ಕೊಳದ ಜಲ. ಅದಕ್ಕೆ ಹೋಲಿಕೆ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಎಂಥ ಜಲ ಅದು? ಕೊಳದ ಜಲ. ಕೊಳದ ಜಲ ಅದು. ಲೋಗರದರೊಳಗೆ ಇಳಿಯೇ ಬಗ್ಗಡವದಹುದು. ಹೊರಗಿನ ಮಂದಿ ಇಳಿದ್ರಂದ್ರೆ ಏನಾಕತ್ರಿ? ಬಗ್ಗಡ ಅಂದ್ರೆ ಗೊತ್ತಾಕತ್ತಲ್ಲ ನಿಮ್ಗೆ. ನಾನು ಈ ಇಂಡಿ ತಾಲೂಕಿನಾಗ ಚಲೋ ಗೊತ್ತಾಕತ್ತಿದ್ದು ಕಲಕ್ ಆಕತ್ತಿಲ್ಲ. ಅಕಸ್ಮಾತಾಗಿ ಹೊರಗಿನ ಜನರನ್ನು, ಹೊರಗಿನ ವಿಷಯಗಳನ್ನು ನೀವು ಏನಾದರೂ, ಮನಸ್ಸು ಕೂಡ ಒಂದು ಕೊಳದಂಗೆ. ಸ್ವಲ್ಪ ಕೇಳ್ರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ, ತೊಂದರೆ ಆಗುತ್ತೆ. ಇದು ಮನಸ್ಸೇ ಅಲ್ಲ, ಹೌದಿಲ್ಲ? ಕೇಳೋರ್ದು ಹೇಳೋರ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ವಿಷಯಗಳು ನಿಂತು ಬಿಡ್ತಾವೆ, ಬ್ಲಾಕ್ ಆಗುತ್ತೆ. ಹೆಂಗೆ ಹೊರಗಿನ ವಸ್ತು ಹೋಗಿದ್ರೆ, ಹೊರಗಿನ ವ್ಯಕ್ತಿಗಳ ಹತ್ರ ಇಳಿದ್ರಂದ್ರೆ ಅದು ಬಗ್ಗಡ ಹಾಕತ್ತೆ, ಹೊಲಸಾಕತ್ತೆ. ಅದ್ರ ಮಾರಿ ಕಾಣಂಗಿಲ್ಲ ನಿಮ್ಮದು, ಕುಡಿಯೋಕ್ಕೂ ಬರೋಂಗಿಲ್ಲ, ನಿಮ್ಮ ದೃಷ್ಟಿ, ನಿಮ್ಮದು ಪ್ರತಿಬಿಂಬ ಕಾಣಂಗಿಲ್ಲ. ಹಂಗೆ ಮನಸ್ಸು ಕೂಡ ಅಷ್ಟೇ. ಈ ಮನಸ್ಸು ಅನ್ನುವಂಥ ಕೊಳದಲ್ಲಿ ಅಕಸ್ಮಾತಾಗಿ ಹೊರಗಿನ ವಿಷಯಗಳನ್ನು ಲೋಗರದರೊಳಗಿಳಿಯೇ, ಲೋಗರ ಅಂದರೆ ಲೋಕದವರು, ಹೊರಗಿನ ಜನರು, ಅಕ್ಕಂದು, ತಂಗಿದು, ಅಪ್ಪಂದು, ಅವಂದು, ಗೆಳತಿದು, ಗೆಳೆಯಂದು, ಏನು ಒಬ್ರದ ಇಬ್ರದ, ನಮ್ಮ ಚಿಗವನ ಮಗ, ದೊಡ್ಡವನ ಮಗ, ಇದು ತಲೆ ಇಟ್ಟಾಯ್ತು, ಮನಸ್ಸು ಇಟ್ಟಾಯ್ತು. ಎಷ್ಟು ಮಂದಿದಂತ ಒಳಗೆ ಹಾಕ್ಕೋತೀರಿ. ಭಾಳ ಆಶ್ಚರ್ಯ ಆಗೈತ್ರಿ. ಮನಸ್ಸು ಸಣ್ಣದೈತಿ, ನಮ್ಮ ಮನಸ್ಸು ದೊಡ್ಡದಾಗಬೇಕು. ಏನು ವಿಶ್ವಗುರು ಬಸವಣ್ಣ ಅಲ್ಲ ನೀವು? ಅದು ಅಕ್ಕಮಾದೇವಿ ಅಲ್ಲ, ಬೋಂತಾದೇವಿ ಅಲ್ಲ, ಹೇಮರೆಡ್ಡಿ ಮಲ್ಲಮ್ಮಲ್ಲ. ನೀವು ಎಷ್ಟು ಇದ್ದೀರಿ, ನಿಮ್ಮ ಕೆಪಾಸಿಟಿ ಏನು? ಅದು ಕೆಪಾಸಿಟಿ ಲಿಮಿಟ್. ಮ್ಯಾನ್ ಈಸ್ ಸೇಫ್ ವೆನ್ ಹೀ ಈಸ್ ಲಿವಿಂಗ್ ಇನ್ ಇಟ್ಸ್ ಲಿಮಿಟ್. ಎಲ್ಲಿವರೆಗೆ ಅವ ಸೇಫ್ ಇರ್ತಾನಂದ್ರೆ ಅವನು ತನ್ನ ಮಿತಿ ಒಳಗೆ, ಎಲ್ಲಿವರೆಗೆ ಮಿತಿಯನ್ನು ಕಾಯ್ಕೋತಾನೆ ಅಲ್ಲಿವರೆಗೆ ಅವನ ಸೇಫ್ಟಿ. ಮಿತಿ ದಾಟಿದ ಅಂದರೆ ಅನ್ಸೇಫ್ಟಿ ಆಗ್ತಾನೆ ಅವನು, ಹೌದಿಲ್ಲ ರೀ? ಅದಕ್ಕಾಗಿ ಅವನಿಗೆ ಎಷ್ಟು ಬೇಕು ಅಷ್ಟೇ ಒಳಗೆ ತೊಗೊಳ್ರಿ. ನಿಮಗೆ ತ್ರಾಸು ಕೊಡಕತ್ತಿತ್ತು, ನಿಮ್ಮ ಮನಸ್ಸು ಕಲಕ ಮಾಡಕತ್ತಿತ್ತು, ನಿಮ್ಗೆ ಚಿಂತೆ ಭಾಳ ಮಾಡಕತ್ತಿದ್ರೆ ಅವ್ರನ್ನ ಹೊರಗೆ ಒಗೆದು ಬಿಡ್ರಿ ಅಂತಾರೆ ಅವರು. ಬುದ್ಧಿಜವ್ರು ಹಂಗೆ ಅಂತಿದ್ರು ಪ್ರವಚನದಾಗ. ಅವ್ರು ಏನಂತಿದ್ರು ಅಂದ್ರೆ, ಭಾಳ ಇಟ್ಕೋಬೇಡ್ರಿ ತಲೆಯಾಗ ಹೊರಗೆ ಒಗೆದು ಬಿಡ್ರಿ ಅಂತಿದ್ದರು ಅವರು. ನೋಡಿರಿ, ಪ್ರವಚನಗಳನ್ನು ನೆನಪಿಟ್ಕೋಬೇಕು. ಇವತ್ತು ನಾವು ಎಷ್ಟೋ ಪ್ರವಚನದ ಪ್ರಸಂಗಗಳನ್ನು ಬುದ್ಧಿಜವರು ನಾವು ನೆನಪಿಟ್ಕೊಂಡಿವಿ. ಭಾಳ ತಲೆ ಕೆಡಿಸ್ಲಾಕತ್ತಿತ್ತು, ತೆಗೆದು ಒಗೆದು ಬಿಡ್ರಿ ಅಂತಿದ್ರು ಅವರು. ನಿಮ್ಮ ಕೈಲಿ ಹಾಕತ್ತೇನೆ ಒಗ್ಯಾಕೆ? ತಲೆಯಾಗ ಹಾಕ್ಕೊಳ್ಳೋಕ್ಕೂ ಸಜ್ಜಿರ್ಬೇಕು, ಅದು ಯಾಕೋ ಡೈಜೆಸ್ಟ್ ಆಗೋದಿಲ್ಲ ಅಂತ ಗೊತ್ತಾದ ಒಳಗೆ ಹೊರಗೆ ಹೋಗೋಕ್ಕೂ ಸಜ್ಜಿರ್ಬೇಕು. ಇದಕ್ಕೇನಂತಾರೆ? ಅಧ್ಯಾತ್ಮ ಅಂತಾರೆ. ಒಳಗೆ ಹಾಕ್ಕೊಳ್ಳೋಕ್ಕೂ ಸಜ್ಜಿರ್ಬೇಕು ತಲೆಯಾಗ, ಅದು ಯಾಕೋ ಡೈಜೆಸ್ಟ್ ಆಗಂಗಿಲ್ಲ, ನಮಗೆ ತ್ರಾಸು ಕೊಡೋಕದೆ ಅಂತ ಗೊತ್ತಾದ ಒಳಗೆ ತಲೆಯಾಗಲಿಂದ ಹೊರಗೆ ಹೋಗೋದು ಬಿಡೋದು. ಇದಕ್ಕೇನಂತಾರೆ ಅಂದರೆ, ಇದು ಸಾಹಸ. ಇದು ಅದಕ್ಕಾಗಿ ಕಲಕದೆ ಅದ್ದದೆ ಕೊಂಚ ಬಿಟ್ಟಿದ್ದಡದು ಮರಳಿ ಶಾಂತಿಯಹುದು ತಿಳಿಯಹುದು ಶಾಂತಿಯಲ್ಲಿ. ಸರೋವರ ತಿಳಿ ಯಾವಾಗ ಆಕತ್ರಿ? ಅದು ಶಾಂತ ಆದಾಗ, ಹೌದಿಲ್ಲ ರೀ? ಹಾಂ, ಅದಕ್ಕೆ ನಾವೇ ನಮ್ಮ ಮನಸ್ಸು ಯಾವಾಗ ತಿಳಿ ಹಾಕತ್ತಂತ ಕೇಳಿದರೆ, ನಮ್ಮ ಒಳಗೆ ಏನದಾವಲ್ಲ ರೀ, ಹೊರಗಿನ ಅದಾವಲ್ಲ ಅವು ಒಳಗನೆ ಹಾಕ್ಕೋಬಾರ್ದು ಅಂತಾರೆ. ಇರಲಿ, ಬೇಕು, ಅದು ಇದು ಎಲ್ಲ ಬೇಕು. ಅದು ಭಾಳ ತೊಗೊಂಡಿವಿಲ್ಲೋ ಅದು ಇನ್ನು ಭಾಳ ಡಿಸ್ಟರ್ಬೆನ್ಸ್ ಮಾಡೋದು. ಅದಕ್ಕೇನು ಮಾಡ್ಬೇಕು? ಎಷ್ಟು ತೊಗೋಬೇಕು ಅಷ್ಟು ತೊಗೋಬೇಕು, ಉಳಿದದ್ದನ್ನು ಹೊರಗೆ ಹಾಕಿಬಿಡ್ಬೇಕು. ಹಿಂಗೆ ಯಾರು ಸರಿಯಾದ ಸಮಯಕ್ಕೆ ತೊಗೊಂಡು ಸರಿಯಾದ ಸಮಯಕ್ಕೆ ಹೊರಗೆ ಹಾಕ್ತಾರೆ ನೋಡ್ರಿ, ಅವರು ತಲೆ ಆಗಿರ್ತತಿ, ಅವ್ರ ಮನಸ್ಸು ಆಗಿರ್ತತಿ. ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಅದಕ್ಕಾಗಿಯೇ ಋಷಿಗಳು ಓಂ ಶಾಂತಿ 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 ಅಂತ ಮಂತ್ರ ಅದಕ್ಕೆ ಬುದ್ಧಿಜವ್ರು ಹೇಳಿಸ್ತಿರ್ತಾರ. ಯಾಕಂದರೆ ನಮ್ಮ ಆತ್ಮದ ಸ್ವರೂಪವೇ ಶಾಂತಿ ಅದ. ಅದಕ್ಕಾಗಿ ನೀವು ಶಾಂತಿ ಇದ್ದಾಗ ಆನಂದ ಪಡ್ಕೋತೀರಿ, ಆನಂದದಿಂದ ನಿಮ್ಮ ಸತ್ಯದ ಇರುವಿಕೆ ಉಂಟಾಗ್ತದೆ ಅನ್ನುವಂಥ ವಿಚಾರವನ್ನು ಡಿ ವಿ ಜಿಯವ್ರು ಹೇಳ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಸಮಯ ಆಯ್ತು ಅಂತ ಅನ್ಕೋತೀನಿ. 8:30 ಆಯಿತು, 6:30 7:30 ಪ್ರವಚನ ಅಂತ ಕಾಣಿಸ್ತದೆ. ಬುದ್ಧಿಜಿಯವ್ರಂದ್ರೆ ಸಮಯವಂದರೆ ಬುದ್ಧಿಜಿಯವರು ಅಂತ ನಾ ತಿಳ್ಕೊಂಡಿದ್ದೀನಿ. ಹೊತ್ತು ಕೊಲೆಗೈವನೇ ತಿಳಿದ ಮನುಜ. ಸುಮ್ಮನೆ ಈಗ ನೆನಪಾತ್, ಈಗೀಗ ಬಂದ ಸುದ್ದಿ ಅಂತಲ್ಲ, ಈಗ ತಲೆಯಾಗ ಬಂತು. ಕುವೆಂಪುರು ಬರೆದಾರ, ಹೊತ್ತು ಕೊಲೆಗೈವನೇ ತಿಳಿದ ಮನುಜ
ತಿಳಿದವ ಹೊತ್ತು ಸಾಯಿಸಬೇಡ್ರು. ಮಂದಿನ ಸಾಯಿಸೋದಾಗಲಿ, ಮತ್ತೊಂದು ಸಾಯಿಸೋದು, ಪ್ರಾಣಿ ಸಾಯಿಸೋದು ಹೆಂಗೆ ಪಾಪನೋ, ಹೊತ್ತನ್ನು ಸಾಯಿಸುವುದು ಕೂಡ ಅಷ್ಟು ಪಾಪ ಅಂತ ಬರದಾರ. ಅದು ನಮಗೆ ಎಲ್ಲ ಟೈಮ್ನಾಗ ಆಗಂಗಿಲ್ಲ. ಅದು ಬುದ್ಧಿಜವರಿಗೆ ಹೆಚ್ಚು ಸಾಧ್ಯ ಆಗ್ಯದ, ನಮಗೂ ಆಗ್ಯದಿಲ್ಲ ಅಂತಲ್ಲ, ಅಷ್ಟು ಆಗಕ್ಕೆ ಸಾಧ್ಯ ಆಗಂಗಿಲ್ಲ. ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಕಡಿಮೆ ಆಗುತ್ತೆ. ಆದರೆ ಬುದ್ಧಿಜವರಿಗೆ ಮಾತ್ರ ಅವ್ರದ್ದೇ ಒಂದು ವ್ಯವಸ್ಥೆಯಲ್ಲಿ ಹೋಗಬೇಕು. ಅವ್ರು ಬೆಕ್ಕದಂತ ಪ್ರೈಮ್ ಮಿನಿಸ್ಟರ್ ಅಂತ ಅವರು ಈ ಕಡೆ ಬಿಡ್ರಿ, ಅವ್ರು ಯಾರಿಗೆ ಹೋಲ್ಸಕ್ಕೆ ಬರೋಂಗಿಲ್ಲ. ಬುದ್ಧಿಜವ್ರನ್ನ, ಜ್ಞಾನಿಗಳು, ಯೋಗಿಗಳನ್ನು ಯಾರಿಗೆ ಹೋಲ್ಸಕ್ಕೆ ಬರೋಂಗಿಲ್ಲ. ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಇವರಿಗೆ ರಾಜರಿಗೆ, ಸಾಹುಕಾರರಿಗೆ, ಲ್ಯಾಂಡ್ ಲಾರ್ಡ್ಗಳು ಹೋಲ್ಸಕ್ಕೆ ಬರಲ್ಲ. ಅವರೇ ಇವರೇ ಅಂಥ ಒಂದು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ಪರಮ ಪೂಜ್ಯ ಬುದ್ಧಿಜಿಯವರ ಒಂದು ವೇದಿಕೆಯಲ್ಲಿ, ಅವರ ಶಿಷ್ಯರ ವೇದಿಕೆಯಲ್ಲಿ ಇವತ್ತಿನ ಬೆಳಗಿನ ಜಾವದ ಒಂದು ಚಿಂತನೆಯನ್ನು, ಪ್ರವಚನವನ್ನು ಹೇಳುವಂಥ ಒಂದು ಭಾಗ್ಯ, ಒಂದು ಸುದೈವ, ಒಂದು ಸದಾವಕಾಶ ನಂದಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇದು ಕೂಡ ಒಂದು ಅವರ ಪ್ರೀತಿ. ಇದು ಅವರು ನಮಗೆ ಅವರು ನಮಗೆ ಕೊಟ್ಟಿರುವ ಪ್ರೀತಿ, ಸಲಿಗೆ, ಸಾವಾಸ, ಸ್ನೇಹ, ಒಂದು ಮಾತೃತ್ವ ಭಾವ ಏನದಲ್ಲ, ಅದು ಮತ್ತೆ ಇವತ್ತು ನಮ್ಮನ್ನು ಈ ವೇದಿಕೆಗೆ ಕರೆಸ್ಯದ. ಅಂಥ ಪರಮ ಪೂಜ್ಯ ಬುದ್ಧಿಜಿಯವರು ಆಶೀರ್ವಾದ, ಕೃಪಾ, ಅವರ ಪ್ರೇರಣೆ, ಅವರ ಶಕ್ತಿ, ಅವರ ಭಕ್ತಿ ನಮ್ಮನ್ನು ಸರಿಯಾಗಿ ಒಂದು ನಿರ್ಧಾರಿತವಾದಂಥ ಜೀವನದಲ್ಲಿ ಕೊಂಡೊಯ್ಯುವುದಕ್ಕೆ ಸಹಾಯ ಸಹಕಾರವಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯ ಅಮೃತಾನಂದಮಯಿ ಸ್ವಾಮಿಗಳು ಕೂಡ ಭಾಳ ಬುದ್ಧಿಜಿಯವ್ರಿಗೆ ಅತ್ಯಂತ ಅಚ್ಚುಮೆಚ್ಚಿನ, ಒಲವಿನ ಮೀನ್ಸ್ ಆಯ್ಕೆ ಮಾಡಿಕೊಂಡಿರೋದಂತಾರಲ್ಲ, ಬುದ್ಧಿಜಿಯವರೇ ಅವ್ರನ್ನ ನೆಚ್ಕೊಂಡು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪೂಜ್ಯರು. ಬಹುಶಃ ಅವ್ರ ದಿನಾನೂ ಕೂಡ ಇಲ್ಲಿ ಪ್ರವಚನ ನಡೀತದೆ. ಇವತ್ತು ಬೇರೆ ಕಾರ್ಯಕ್ರಮಕ್ಕೆ ಹೋಗಿರುವಂಥ ಸಂದರ್ಭ, ಮತ್ತು ಪ್ರತಿ ರವಿವಾರ ಒಂದು ವಿಶೇಷ ಸ್ವಾಮೀಜಿಗಳನ್ನು, ವಿಶೇಷ ನಾವಲ್ಲ, ಸಾಮಾನ್ಯ ನಿಮ್ಗತೇನೆ, ಸಾಮಾನ್ಯನೇ ಧನ್ಯನು ಅಂತ ಬರೆದಾರ ಕುವೆಂಪು ಅವರು. ಸಾಮಾನ್ಯನೇ ಧನ್ಯನು, ಶ್ರೀ ಸಾಮಾನ್ಯನೇ ಮಾನ್ಯನು. ಎಲ್ಲಿವರೆಗೆ ನಮ್ಮ ಸಾಮಾನ್ಯವಾಗಿರೋದಕ್ಕೆ ನಮಗೆ ಬರೋಂಗಿಲ್ಲ. ಬುದ್ಧಿಜೀವರು ಭಾಳ ಸಿಂಪಲ್ ಇರ್ತಿದ್ರು, ಭಾಳ ಸಿಂಪಲ್. ಆ ಸಿಂಪಲ್ನೊಳಗೆ ಏನು ಒಂದು ವ್ಯಕ್ತ ಆಕ್ಕತ್ತಲ್ಲ, ಅದು ವಿಶೇಷವಾಗಿರ್ತದೆ, ನೆನಪಿಟ್ಕೋಬೇಕು. ಎಷ್ಟೆಷ್ಟು ನಮ್ಮ ಭಾವಗಳ ಮಧ್ಯದಲ್ಲಿ ಸಿಗ್ತೀವಿ, ಅಷ್ಟು ನಾವು ಸಣ್ಣವರಾಗ್ತೀವಿ. ಅಂಥ ಒಂದು ಸಮಯಾವಕಾಶ ನನಗೆ ಇವತ್ತು ಸಿಕ್ಕಿದೆ ಅನ್ನುವ ಮಾತನ್ನು ಹೇಳ್ತಾ, ನಮ್ಮ ಬಸವನಂದ ಶ್ರೀಗಳವರು, ಮಮ್ಮಿಗಟ್ಟಿಯವರು, ಅವರು ಭಾಳ ಸರಳ, ಸಾತ್ವಿಕ. ಅವರು ಸ್ವಾಮಿಗಳ ಗತೆಯಲ್ಲಿ ಕೂತಾರ, ಮತ್ತು ಕಸಬರಿಗೆ ತೊಗೊಂಡು ಕಸನೂ ಹೊಡಿತಾರೆ, ಅಡುಗೆನೂ ಮಾಡ್ತಾರೆ, ಏನ್ರಿ ಸಂಚಾರ ಮಾಡ್ತಾರೆ, ಡ್ರೈವಿಂಗ್ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ದೊಡ್ಡ ಸ್ವಾಮಿಗಳಿಗೆ ಒಂದು ಸಪೋರ್ಟ್ ಆಗಿ, ಊರುಗೋಲಾಗಿ ನಿಂತಾರಲ್ಲ, ಅಂಥ ಸ್ವಾಮಿಗಳು, ಕ್ರಿಯಾತ್ಮಕ ಸ್ವಾಮಿಗಳು ಇವತ್ತು ನಮ್ಮ ಸಮಾಜದಾಗ ಬೇಕಾಗ್ಯಾರ. ಅಂಥ ಕ್ರಿಯಾತ್ಮಕ ಸ್ವಾಮೀಜಿಯವರು ಯಾವಾಗಲೂ ಬುದ್ಧಿಜಿಯವರು ನೋಡಿದಂಗಲ್ಲಿ ನೀವು ಇಲ್ಲಿರ್ಬೇಕು, ಕೆಲಸ ಸೇವೆ ಮಾಡ್ಬೇಕಂತಿದ್ರಂತೆ ಬುದ್ಧಿಜಿಯವರು. ಹಿಂಗೆ ಸುಮ್ಮನೆ ಅವರು ಬುದ್ಧಿಜಿಯವರು ಸುಮ್ಮನೆ ದೃಷ್ಟಿ ಹರಿಸಿದರೆ ಅವ ಎದ್ದು ತಿರುಗಾಡ್ತದೆ, ನೆನಪಿಟ್ಕೋಬೇಕು ಇದನ್ನು. ಅವರು ದೃಷ್ಟಿ ಬೆತ್ತಂದ್ರೆ ಎದ್ದು ತಿರುಗಾಡಕತ್ತಿದ್ದ, ಅಷ್ಟೊಂದು ಆ್ಯಕ್ಟಿವ್ ಮಾಡುವಂಥ ಶಕ್ತಿ ಬುದ್ಧಿಜಿಯವ್ರಿಗಿತ್ತು ಅನ್ನುವ ಮಾತನ್ನು ಹೇಳ್ತಾ, ತಾವೆಲ್ಲ ಇಂಥ ಚಳಿಯಲ್ಲಿ ಬಹುಶಃ ಇನ್ನೂ ಏನು ಟೀ ಕಾಫಿ ಏನು ಆಗಿಲ್ಲ ಅಂತ ಕಾಣಿಸ್ತದೆ. ನಮ್ಮದು ಯಾರ್ದೂ ಆಗಿಲ್ಲ. ಇದು ಒಂದು ಬುದ್ಧಿಜಿಯವರ ಸಂಕಲ್ಪ ಇತ್ತು. ಆ ಸಂಕಲ್ಪಕ್ಕೆ ನಾವು ಸಂಬಂಧ ಆದಿವಿ ಅನ್ನುವಂಥದ್ದೇ ಒಂದು ದೊಡ್ಡ ಒಂದು ಭಾಗ್ಯ ಅಂತ ಭಾವಿಸ್ತಾ, ಅನ್ನ ನೀಡಿದರೆ ಪುಣ್ಯಬಹುದು, ವಸ್ತ್ರ ನೀಡಿದರೆ ಧರ್ಮಬಹುದು, ತ್ರಿಕರಣ ಶುದ್ಧವಾಗಿ ನೆನೆದರೆ ಕೂಡಲ ಚನ್ನ ಸಂಗೈನಲ್ಲಿ ಮುಕ್ತಿ ಅಹುದು ಅಂತ ಬರೆದಾರ ಚನ್ನಬಸವಣ್ಣ. ಎಷ್ಟು ಚಂದ ಬರೆದಾರೆ. ಅನ್ನ ನೀಡ್ರಿ, ದೊಡ್ಡ ಸಾಧನೆ ಮಾಡೋಕ್ಕಾಗಲ್ಲ ಈಗಿನ ಕಾಲದಾಗ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾಡಿಕೊಡ್ರಿ. ಅನ್ನ ನೀಡ್ರಿ ಪುಣ್ಯ ಬರ್ತೈತಿ, ಬಟ್ಟಿ ಕೊಡ್ರಿ ಧರ್ಮ ನಿಮ್ಮನ್ನು ಕಾಯ್ತದೆ. ಅನ್ನ ಬಟ್ಟಿ ಇವು ಆಮೇಲೆ ಅರಿವು ಆರಂಭ ಆಕತಿ. ಅನ್ನ ಬಟ್ಟಿ ಅರಿವು, ಹಿಂಗೆ ಒಂದು ಕ್ರಮಬದ್ಧವಾಗಿ ಸಾಗಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಸಮಯ ಹೆಚ್ಚು ತೊಗೊಂಡೆ ಅಂತ ಅನ್ಕೋತೀನಿ. ತಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ತಮಗೆಲ್ಲರಿಗೂ ಕೂಡ, ನಮಗೆಲ್ಲರಿಗೂ ಕೂಡ ಬುದ್ಧಿಜಿಯವರ ಪ್ರೀತಿ, ಅವರ ಕಳಕಳಿ, ಕಾಳಜಿ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕ್ಷಣ